ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಪಲ್ಲವಿ ಭಟ್. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ದೊಡ್ಡ ಮಟ್ಟದಲ್ಲಿ ಒಂದು ಟ್ವಿಸ್ಟ್ ಬರ್ತಾ ಇದೆ. ಏನಿದೆ ಅಂತ ನೋಡ್ಕೊಂಡ್ ಬರೋಣ. ಪ್ರಜ್ವಲ್ ಅಶ್ಲೀಲ ವಿಡಿಯೋ ಪೆನ್ ಡ್ರೈವ್ ಪ್ರಕರಣ. ವಕೀಲ ದೇವರಾಜೇಗೌಡ ಮನೆ ಮೇಲೆ ಎಸ್ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಕಚೇರಿಯಲ್ಲೂ ಕೂಡ ದಾಳಿಯನ್ನ ನಡೆಸಿದ್ದಾರೆ. ಪ್ರೀತಂ ಗೌಡ ಆಪ್ತರ ನಿವಾಸ ಹಾಗೆ ಬಾರ್ ಮೇಲೂ ದಾಳಿಯನ್ನ ನಡೆಸಲಾಗಿದೆ. ಒಟ್ಟಾರೆ ಹಾಸನದ 9 ಕಡೆ ಎಸ್ಐಟಿ ಅಧಿಕಾರಿಗಳು ಮೆಗಾ ರೇಡ್ ಅನ್ನ ನಡೆಸಿದ್ದಾರೆ. ಪ್ರೀತಂ ಗೌಡ ಆಪ್ತರ ನಿವಾಸ ಬಾರ್ ಮೇಲೂ ಈ ದಾಳಿಯನ್ನ ನಡೆಸಲಾಗಿದೆ. ಏಕಕಾಲದಲ್ಲಿ 9 ಕಡೆ ಮಿಂಚಿನ ದಾಳಿಯನ್ನ ಎಸ್ಐಟಿ ತಂಡದವರು ಮಾಡಿದ್ದಾರೆ. ಮಾಜಿ ಶಾಸಕ ಪ್ರೀತಂ ಗೌಡ, ಆಪ್ತರಾದ ಶರತ್, HP ಕಿರಣ್ ಈ ತಂಡದವರು ಒಂದು ದಾಳಿಯನ್ನ ನಡೆಸಿದ್ದಾರೆ. ಪೆನ್ ಡ್ರೈವ್ ಹಂಚಿಕೆ ಪ್ರಕರಣದ ತನಿಖೆಯನ್ನ ಸಾಕಷ್ಟು ತೀವ್ರಗೊಳಿಸಿದ್ದಾರೆ. ಹಲವು ಮಹತ್ವದ ಸಾಕ್ಷ್ಯ ಹಾಗೆ ದಾಖಲೆಗಳು ಲಭ್ಯ ಆಗಿರುವಂತದ್ದು. ಪ್ರೀತಂ ಗೌಡ, ಕ್ವಾಲಿಟಿ ಬಾರ್ ಶರತ್ ಹಾಗೆ ಪುನೀತ್ ಕಿರಣ್ ಮನೆ ಮೇಲೆ ಕೂಡ ರೇಡ್ ಅನ್ನ ಮಾಡಲಾಗಿದೆ. ಪ್ರೀತಂ ಆಪ್ತರ ಮನೆ ಮೇಲೆ, ಪ್ರಮುಖವಾಗಿ ಪ್ರೀತಂ ಗೌಡ ಅವರ ಆಪ್ತರ ಮನೆ ಮೇಲೆ ಈ ದಾಳಿಯೊಂದು ನಡೆದಿದೆ. ರಾತ್ರಿ 3:30ರವರೆಗೂ ಶೋಧ ಕಾರ್ಯ ನಡೆದಿರುವಂತದ್ದು. ಎಸ್ಐಟಿ ತಂಡ ಇದೀಗ ಶೋಧ ಕಾರ್ಯವನ್ನ ಮುಗಿಸಿ ಹೊರಟಿದೆ ಅನ್ನುವಂತಹ ಮಾಹಿತಿ ಇದೆ. ಹಾಸನದ 18 ಕಡೆಗಳಲ್ಲಿ ಈ ದಾಳಿಯನ್ನ ನಡೆಸಲಾಗಿದೆ. ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ. ಹಾಗೆಯೇ ರಾತ್ರಿ 3:30ರವರೆಗೂ ಎಸ್ಐಟಿ ಟೀಮ್ ಒಂದು ದಾಳಿಯನ್ನ ನಡೆಸಿದೆ. ಪ್ರಮುಖವಾಗಿ ವಕೀಲ ದೇವರಾಜೇಗೌಡ ಮನೆ ಮೇಲೆ ಎಸ್ಐಟಿ ತಂಡದವರು ಒಂದು ರೇಡ್ ಅನ್ನ ಮಾಡಿದ್ದಾರೆ. ಹಾಗೇನೆ ಇವರಿಗೆ ಸಂಬಂಧಪಟ್ಟಂತಹ ಕಚೇರಿಗೂ ಕೂಡ ಹೋಗಿ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ರು. ದಾಖಲೆಗಳನ್ನ ಪರಿಶೀಲನೆ ನಡೆಸಿದ್ದಾರೆ. ಒಂದಷ್ಟು ದಾಖಲೆಗಳನ್ನ ಪರಿಶೀಲನೆ ನಡೆಸಿ ತದನಂತರ ಅಲ್ಲಿಂದ ವಾಪಸ್ಸಾಗಿದ್ದಾರೆ. ಪ್ರೀತಂ ಗೌಡ ಆಪ್ತರ ಮನೆ ಮೇಲೂ ಕೂಡ ಎಸ್ಐಟಿ ತಂಡದವರು ದಾಳಿಯನ್ನ ನಡೆಸಿದ್ದಾರೆ. ಪ್ರೀತಂ ಗೌಡ ಆಪ್ತರ ನಿವಾಸ ಹಾಗೆ ಬಾರ್ ಮೇಲೂ ಎಸ್ಐಟಿ ತಂಡದವರು ಒಂದು ದಾಳಿಯನ್ನ ನಡೆಸಿರುವಂತದ್ದು. ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕೋಕೆ ಸಂಬಂಧಪಟ್ಟಂತೆ ಈ ಒಂದು ದಾಳಿಯನ್ನ ನಡೆಸಲಾಗಿದೆ. ಏಕಕಾಲದಲ್ಲಿ ಒಟ್ಟು 9 ಕಡೆ ಮಿಂಚಿನ ದಾಳಿಯನ್ನ ಎಸ್ಐಟಿ ತಂಡದವರು ನಡೆಸಿರುವಂತದ್ದು. ಮಾಜಿ ಶಾಸಕ ಪ್ರೀತಂ ಗೌಡ ಹಾಗೆ ಆಪ್ತರಾದ ಶರತ್, HP ಕಿರಣ್ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣದ ತನಿಖೆಯನ್ನ ಇದೀಗ ತೀವ್ರಗೊಳಿಸಿದ್ದಾರೆ.